ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7 ಹೊಡ್ಕೊಂಡ್ ಬಂದಿರೋದು ಸರ್. ಅವರು ಚಿಕ್ಕಮಗಳೂರಿಂದ ಇಲ್ಲಿವರೆಗೂ ಅವ್ರು ಹೊಡ್ಕೊಂಡ್ ಬಂದಿರಪ್ಪ ನೋಡಿದ್ರೆ ನಮ್ಮನ್ನೇ ಜಸ್ಟ್ ಮಾತಾಡಿದ್ರೆ ಯಾವ ಧರ್ಮಕ್ಕೆ ಗಾಡಿ ಹೊಡ್ಕೊಂಡ್ ಬರ್ತಾ ಇದಾರೆ ಅಂತ. ನಮ್ಮಂತವ್ರು ಬಡವರು ಮಕ್ಕಳು ಮರಿ ಬಿಟ್ಟು ಬಂದಿರ್ತೀವಿ, ಹಾಕ್ಬಿಟ್ರೆ ಏನ್ ಮಾಡೋದು ಸರ್? ತೊಡೆಗೆ ಕಾಲೆತ್ತಿಳಕ್ಕಾಗ್ಲಿಲ್ಲಷ್ಟು ನೋವು ಆಗ್ತಾ ಇದೆ. ಕೈಗಳು ಮುಷ್ಟ ಏನು ನೋಡ್ಲಾರ್ದ ಸರ್. ಇವ್ರೇನು ಗೌರ್ಮೆಂಟ್ ಇಂದ ಇನ್ಸೂರೆನ್ಸ್ ತಗೊಳ್ತಾರೆ ನಮ್ಮಂತವ್ರು ಹೇಳಿ ಸರ್. ಜಾಸ್ತಿ ಏಟ್ ಆಗಿದೆಯಮ್ಮ ನಿಮ್ಗೆ? ಕಾಲೆತ್ತಿಳಕ್ಕೆ ಆಗ್ತಾ ಇಲ್ಲ, ಒಳಗಡೆ ಹೊಡ್ತಿದ್ದೆ. ನೀವ್ ಎಲ್ಲಿಂದ ಬಂದ್ರಿ? ನಾವು ಚಿಕ್ಕಮಗಳೂರಿಂದ ಬಂದಿರೋದು ಸರ್. ನಾವು ಕೆಲ್ಸಕ್ಕೆ ಹೋಗ್ತಿರೋದು ಸರ್. ನಾವು ನೀವ್ ಬಂದಿದ್ ಚಿಕ್ಕಮಂಗ್ಳೂರಿಂದ. ತುಂಬಾ ಜನ ಕೇಟಾಗಿದೆಯಾ ಇಲ್ಲಿ? ತುಂಬಾ ಜನ ಎಲ್ರಿಗೂ ಹೊಡೆದಾಗಿದೆ ಸರ್. ಡ್ರೈವರ್ ಇಂದಾನೆ ಆಗಿದ್ದು ಅಂತೀರಾ? ಡ್ರೈವರ್ ಇಂದಾನೆ ಆಗಿರೋದು ಸರ್. ತುಂಬಾ ಸ್ಪೀಡ್ ಆಗಿ ಬಂದ್ರ ಅಲ್ಲಿಂದ? ಸ್ಪೀಡ್ ಆಗಿ ಬಂದ್ರು, ಕಂಟ್ರೋಲ್ ಇಂದಷ್ಟು ಸ್ಪೀಡ್ ಆಗಿ ಬಂದ್ರು. ಚಿಕ್ಕಮಂಗ್ಳೂರಿಂದ ಬಂದಿರೋಂತ ಬಸ್ಸು ಸೀದಾ ಬಂದು ನೀವು ನೋಡಬಹುದು. ಇಲ್ಲಿ ಬಂದು ತೋರ್ಸ್ಬಿಡಪ್ಪ ಇಲ್ಲಿ ಎಲ್ಲಿ ಬಿದ್ದಿದೆ ಅಂತ. ಸುಮಾರು ರೋಡಲ್ಲಿ ಬಂದಿರೋಂತ ಬಸ್ಸು ಹೋಗಿ ಹೋಗಿ ಸೀದಾ ಇಲ್ಲಿ ಮನೆ ಮೇಲೆ ಬಿದ್ದಿದೆ, ಪಲ್ಟಿ ಆಗಿದೆ. ಬಸ್ಸಲ್ಲಿ ಬಂದ್ರಿ ಅಲ್ವಾ? ನಿಮ್ಗೆ ಗೇಟ್ ಐತೆ? ಸ್ವಲ್ಪ ಬೆನ್ನಿ ಗೇಟ್ ಆಯ್ತಾ? ಅಷ್ಟು ಪ್ರಪಾತಕ್ಕೆ ಹೋಗಿ ಬಸ್ ಬಿದ್ದಿದೆಯಲ್ಲ, ಎಷ್ಟು ಸ್ಪೀಡ್ ಅಲ್ಲಿ ಇದ್ರು ಇವರು? ಅಷ್ಟೇ ಸರ್, ತುಂಬಾ ಸ್ಪೀಡ್ ಆಗಿ ಬಂದ್ರೆ ಅಲ್ಲಿಂದ ಸ್ಪೀಡ್ ಆಗಿ ಬಂದ್ರೆ ಇಲ್ಲಿ ಮಾತ್ರ ಸ್ಪೀಡ್ ಆಗಿ ಬಂದ್ರೆ ಬಹಳ ಸ್ಪೀಡ್. ಅದೇ ನೋಡಿ, ಇದು ಹೊಸ ರೋಡ್ ಅಂತ ಅಲ್ಲ, ಹಳೆ ರೋಡು. ಡ್ರೈವರ್ಗಳನ್ನ ನಂಬ್ಕೊಂಡು 40-50 ಜನ ಕೂತಿರ್ತಾರೆ. ಈ ತರ ಆದ್ರೆ ಅವ್ರು ನಂಬ್ಕೊಂಡು ಅವ್ರ ಫ್ಯಾಮಿಲಿಗಳಿರುತ್ತೆ. ದಯವಿಟ್ಟು ಡ್ರೈವರ್ಗಳು ಒಂದು ರಿಕ್ವೆಸ್ಟ್ ನೋಡ್ಕೊಂಡು ಸ್ವಲ್ಪ ಓಡಿಸಿ, ಯಾಕಂದ್ರೆ ಯಾವ ಹೊಸ ರೋಡ್ ಅಲ್ಲ, ಹಳೆ ರೋಡ್.